ಹಾಯ್ ಗೈಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ನೋಡಿ ಇವತ್ತು ದಶಮಿ ಅಂತ ಮಾಡ್ತಾಯಿದ್ದೀನಿ ನೋಡಿ. ದಶಮಿ ಮೇಲೆ ತುಪ್ಪ ಹಾಕಿಟ್ಟಿದ್ದಾನೆ ನನ್ನ ಮಗ. ನೋಡಿ ಹೇಗಿದೆ ಅಂತ ಮಾಡ್ತಾಯಿದ್ದೀನಿ ನೋಡಿ. ಹಿಟ್ಟು ತೊಗೊಂಡಿದ್ದೀನಿ ನೋಡಿ, ಗೋಧಿ ಹಿಟ್ಟು ತೊಗೋಬೇಕು. ತೊಗೊಂಡು ಅದಕ್ಕೆ ಜರಡಿ ಹಿಡ್ಕೊಂಡು ಎಲ್ಲ ಸ್ವಚ್ಛ ಮಾಡ್ಕೋಬೇಕು. ಸ್ವಚ್ಛ ಮಾಡಿಕೊಂಡು ಅದರಲ್ಲಿ ನೋಡಿ 1 ಕಪ್ಪು ಹಾಲು ಹಾಕ್ತಾಯಿದ್ದೀನಿ ನೋಡಿ. ಹಸಿ ಹಾಲಿದೆ, ಹಸಿ ಹಾಲು ಹಾಕ್ತಾಯಿದ್ದೀನಿ. ಹಸಿ ಹಾಲು ಹಾಕ್ಕೋಬೇಕು. ಈ ಥರ ಹಸಿ ಹಾಲು ಹಾಕ್ಕೊಂಡು 2-3 ಚಮಚ ತುಪ್ಪ ಹಾಕ್ಕೋಬೇಕು. ನಂಗೆ ತುಪ್ಪ ಜಾಸ್ತಿ ಇಷ್ಟ, ಮೆತ್ತಗೂ ಆಗುತ್ತೆ, ಹಾಗಾಗಿ ತುಪ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡು ಅದರಲ್ಲಿ ಇಲಾಯ್ಚಿ ಮತ್ತು ಇದು ಸೋಪು ಇರ್ತಲ್ಲ, ಸೋಪು ಕುಟ್ಟಿಟ್ಟಿದ್ದೀನಿ, ಅದು ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇದು ಹಾಕ್ತಾಯಿದ್ದೀನಿ ನೋಡಿ, ಸೋಪು ಇಲೈಚಿ 2 ಮಿಕ್ಸ್ ಇದೆ, ಪೌಡ್ರ್ ಇದೆ, ಅದು ಹಾಕ್ತಾಯಿದ್ದೀನಿ. ಹಾಕಿದ ಮೇಲೆ ಕೊಬ್ಬರಿ ಹಾಕ್ತಾಯಿದ್ದೀನಿ ನೋಡಿ. ಕೊಬ್ಬರಿ ತುರಿದಿಟ್ಟಿರುತ್ತಲ್ಲ ಅದು ಹಾಕ್ತಾಯಿದ್ದೀನಿ ನೋಡಿ. ನಾವು ಕೊಬ್ಬರಿನೂ ಜಾಸ್ತಿ ಬಳಸ್ತೀವಿ ನೋಡಿ, ಎಲ್ಲ ಅಡುಗೆಯಲ್ಲೂ ಕೊಬ್ಬರಿ ನಾನು ಜಾಸ್ತಿ ಬಳಸ್ತೀನಿ. ತುಪ್ಪ ಮತ್ತು ಕೊಬ್ಬರಿ 2 ಬಳಸ್ತೀನಿ ನೋಡಿ. ಈ ಥರ ಏನು ಮಾಡಬೇಕು, ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಮಿಕ್ಸ್ ಮಾಡಿಕೊಂಡು ಮತ್ತು ಬೇರೆ ಬೊಗಣೆಯಲ್ಲಿ ನಂತರ ಒಂದು ಬೊಗಣೆಯಲ್ಲಿ ಪಾತ್ರೆಯಲ್ಲಿ ನಾನು ಬೆಲ್ಲ ಹಾಕಿಟ್ಟಿದ್ದೀನಿ ಮತ್ತು ಅದರಲ್ಲಿ ನೀರು ಹಾಕಿಟ್ಟಿದ್ದೀನಿ. ಬೆಲ್ಲ ಹಾಕಿಬಿಟ್ಟು ನೋಡಿ, ಇದು ಬೆಲ್ಲ ಇಟ್ಟಿದ್ದೀನಿ ನೋಡಿ. ಎಲ್ಲ ಕರಗಬೇಕಂತ ಮುಂಚೆ ಹಾಕಿಟ್ಟಿದ್ದೆ, ಹಾಕಿಟ್ಟು ಮಾಡ್ಕೊಂಡಿದ್ದೀನಿ. ಸಕ್ಕರೆ ಬೇಕಾದ್ರೆ ಸಕ್ಕರೆನೂ ಆ್ಯಡ್ ಮಾಡ್ಬೋದು, ಸಕ್ಕರೆ ಪೌಡ್ರ್ ಡೈರೆಕ್ಟಾಗಿ ಆ್ಯಡ್ ಮಾಡಬಹುದು. ನನಗೆ ಬೆಲ್ಲ ಇಷ್ಟ ಅಂತ ನಾನೇನು ಮಾಡಿದ್ದೀನಿ, ಬೆಲ್ಲ ಹಾಕಿದ್ದೀನಿ ನೋಡಿ. ಬೆಲ್ಲ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ನೋಡಿ. ಇಟ್ಕೊಂಡು ಅದರಲ್ಲಿ ಕಸ ಇರುತ್ತಲ್ವ ಬೆಲ್ಲದಲ್ಲಿ, ಹಾಗಾಗಿ ಕಸ ಎಲ್ಲ ಸೋಸ್ಕೋಬೇಕಂಥೇಳಿ ಈ ಥರ ಚಹಾ ಸೋಸೋದಿರುತ್ತಲ್ಲ ಅದರಲ್ಲಿ ಸೋಸ್ತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಏನು ಮಾಡಬೇಕು, ಬೆಲ್ಲದಲ್ಲೆಲ್ಲ ಕಸ ಇರುತ್ತಲ್ವ, ಹಾಗಾಗಿ ಚೆನ್ನಾಗಿ ಈ ಥರ ಸೋಸ್ಕೋಬೇಕು ನೋಡಿ. ಸೋಸ್ಕೊಂಡು ಹಾಕ್ಕೊಂಡ್ರೆ ಏನೂ ಕಸ ಇರೋದಿಲ್ಲ, ಅದರಲ್ಲಿ ಆಗೋದಿಲ್ಲ. ಹಾಗಾಗಿ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಹಾಕ್ಕೋಬೇಕು, ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಈ ಥರ ನೋಡಿ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ, ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಸೋಸ್ಕೋಬೇಕು, ಒಳಗಿಂದೆಲ್ಲ ಗಲೀಜು ಹೋಗುತ್ತೆ. ಬೆಲ್ಲದಲ್ಲೂ ಎಲ್ಲ ಕಸ ಇರುತ್ತಲ್ವ, ಹಾಗಾಗಿ ಈ ಥರ ಏನು ಮಾಡಬೇಕು, ಅದು ನೀರಲ್ಲಿ ಹಾಕಿಟ್ಟಿರ್ತೀವಲ್ಲ ಎಲ್ಲ ಮೇಲೆ ಬರುತ್ತೆ, ಅದೆಲ್ಲ ಈ ಥರ ಸೋಸ್ಕೋಬೇಕು. ಸೋಸ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಸೂಪರಾಗಿರುತ್ತೆ, ತಿನ್ನೋಕ್ಕೆ ಬಾಯಲ್ಲಿಟ್ಟರೆ ಕರಗುತ್ತೆ ನೋಡಿ, ಆ ಥರ ಆಗುತ್ತೆ. ಮತ್ತು ನೋಡಿ ಈ ಥರ ಚೆನ್ನಾಗಿ ಹಾಕ್ಕೋಬೇಕು. ನಿಮ್ಗೆ ರುಚಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಅದರಲ್ಲಿ ಏನಿಲ್ಲ. ನಾನು ಜಾಸ್ತಿ ರುಚಿನೇ ತಿಂತೀವಿ, ಹಾಗಾಗಿ ಜಾಸ್ತಿನೇ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಮಾಡ್ಕೋತಾ ಇದ್ದೀನಿ. ಎಲ್ಲ ಬೆಲ್ಲ ಎಲ್ಲ ಹಾಕ್ಕೋತಾ ಇದ್ದೀನಿ. ಬೇಕಾದರೆ ಸಕ್ಕರೆನೂ ಪೌಡ್ರ್ ಹಾಕ್ಕೋಬೋದು. ನಿಮ್ಗೆ ಸಕ್ಕರೆ ಬೇಕಾದರೆ ಸಕ್ಕರೆ ಹಾಕ್ಕೊಳ್ಳಿ, ಇಷ್ಟ ಹೇಗಿರುತ್ತೆ ಹಾಗೆ ಮಾಡ್ಕೊಳ್ಳಿ. ಸಕ್ಕರೆ ಬೇಕಾದರೆ ಸಕ್ಕರೆನೂ ಹಾಕ್ಬೋದು ನೋಡಿ. ಈ ಥರ ಎಲ್ಲ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಎಲ್ಲ ನೋಡಿ. ನಾನೆಲ್ಲ ಕಲಿಸ್ತಾ ಇದ್ದೆ ನೋಡಿ, ಯಾವ ಥರ ಕಲಿಸ್ತಾ ಇದ್ದೀನಿ ಆ ಥರ ಎಲ್ಲ ಕಲಿಸ್ಕೊಂಡು ಏನು ಮಾಡ್ಕೋಬೇಕು, ಹಿಟ್ಟು ಚಪಾತಿ ಹಿಟ್ಟಿರುತ್ತಲ್ವ, ಆ ಹಿಟ್ಟು ಆ ಥರ ನಾದ್ಕೋಬೇಕು ನೋಡಿ. ನಾದ್ಕೊಂಡಿದ್ದೀನಿ ನೋಡಿ, ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ನೋಡಿ. ಹೇಗಿದೆ ನೋಡಿ, ಚೆನ್ನಾಗಿ ಮೆತ್ತಗೆ ಆಗಿದೆ ನೋಡಿ. ತುಪ್ಪ ಹಾಕಿರ್ತೀವಲ್ಲ ಒಳಗಡೆ, ಚೆನ್ನಾಗಿ ಮೆತ್ತಗಾಗುತ್ತೆ ನೋಡಿ, ಸ್ಮೂತ್ ಆಗಿರುತ್ತೆ, ತಿನ್ನೋಕ್ಕೂ ಟೇಸ್ಟ್ ಆಗಿರುತ್ತೆ ನೋಡಿ. ಮಾಡ್ಕೊಂಡು ತಿಂದು ನೋಡಿ. ನಾನಂತೂ ಮಾಡ್ತೀನಿ, ಯಾವಾಗ ಮಾಡ್ತಾ ಇರ್ತೀನಿ. ಅದೇ ನೀವು ಮಾಡಿ ಅಂತ ನೋಡಿ ಮಾಡಿ ಅಂತ ಹಾಕಿದ್ದೀನಿ ನೋಡಿ. ಯಾವ ಕಡೆ ಮಾಡ್ತಾರೋ ಯಾವ ಕಡೆ ಇಲ್ಲ ಗೊತ್ತಿಲ್ಲ. ನಮ್ಮ ಕಡೆ ಅಂತೂ ಇದಕ್ಕೆ ದಶಮಿ ಅಂತ ಕರೀತಾರೆ, ಯಾವ ಕಡೆ ಏನಂತಾರೋ ಗೊತ್ತಿಲ್ಲ. ನಮ್ಮ ಕಡೆ ದಶಮಿ ಅಂತಲೇ ಕರೀತಾರೆ. ಚೆನ್ನಾಗಿರುತ್ತೆ ನೋಡಿ. ನಮ್ಮ ಮಕ್ಕಳಂತೂ ತುಂಬ ಇಷ್ಟ ಮಾಡಿ ತಿಂತಾರೆ, ನೀವು ನೋಡಿ. ಆಮೇಲೆ ಮೇಲೆ ಬೆಣ್ಣೆ ಬೇಕಾದರೂ ಹಚ್ಕೊಂಡು ತಿನ್ಬೋದು, ತುಪ್ಪ ಬೇಕಾದರೂ ಹಚ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ನೋಡಿ. ಮಾಡಿ ನೋಡಿ ನೀವು, ಯಾವ ಥರ ಇರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ, ಹೇಗಿದೆ ಅಂತ ನೋಡಿ. ಚೆನ್ನಾಗಿ ನಾದ್ಕೋಬೇಕು ನೋಡಿ, ಹಿಟ್ಟು ಚೆನ್ನಾಗಿ ನಾದ್ಕೊಂಡು ಇಟ್ಕೋಬೇಕು ನೋಡಿ. ಈ ಥರ ಹಚ್ಕೊಂಡಿದ್ದು ಮೆತ್ತಗಾಗಿದೆ ನೋಡಿ ಹಿಟ್ಟು. ಇವಾಗ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ತುಪ್ಪ ಒರೆಸಿರ್ಬೇಕು, ಅಂದರೆ ಮತ್ತೆ ಮೆತ್ತಗಾಗುತ್ತೆ, ಹಾಗಾಗಿ ತುಪ್ಪ ಹಚ್ತಾ ಇದ್ದೀನಿ ನೋಡಿ. ಈ ಥರ ತುಪ್ಪ ಹಚ್ಕೊಂಡು ಇಟ್ಕೋಬೇಕು ನೋಡಿ. ಈ ಥರ ಒಂದು ಅರ್ಧ ತಾಸು ಹಿಟ್ಟಿಗೆ ಇಡಬೇಕು, ಹಾಗೆ ಇಟ್ಕೊಂಡ್ಬಿಟ್ಟು ಆಮೇಲೆ ಮಾಡ್ಬೋದು ಈ ಥರ ನೋಡಿ. ಇವಾಗ ನೆಂದಿದೆ ನೋಡಿ, ಹಿಟ್ಟು ಚೆನ್ನಾಗಿ ನೆಂದಿದೆ, ಮೆತ್ತಗಾಗಿಬಿಟ್ಟಿದೆ ನೋಡಿ. ಇವಾಗ ಮೆತ್ತಗಾಯ್ತಂದರೆ ಮಾಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ, ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ. ಸೂಪರಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ. ಮಕ್ಕಳಿಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಫಾಸ್ಟ್ ಎಲ್ಲಿಗೆ ಊರಿಗೆ ಹೋಗಬೇಕಾದ್ರೂ, ಪ್ರವಾಸಕ್ಕೆ ಹೋಗಬೇಕಾದ್ರೂ ಈ ಥರ ಮಾಡ್ಕೊಂಡು ಹೋಗ್ಬೋದು, ಚೆನ್ನಾಗಿರುತ್ತೆ ನೋಡಿ. ಇವಾಗ ಮಾಡ್ತಾಯಿದ್ದೀನಿ ನೋಡಿ. ಬಿಲ್ಲಿ ಈ ಥರ ಮಾಡಿಕೊಂಡು, ಇದು ಗಸಗಸೆ ಅಂತ ಇರುತ್ತಲ್ವ, ಗಸಗಸೆ ಗೊತ್ತಲ್ವ, ವೈಟು ಸಣ್ಣಗಿರುತ್ತೆ ನೋಡಿ, ಅದು ಹಚ್ಚಬೇಕು, ಚೆನ್ನಾಗಿರುತ್ತೆ, ಹೆಲ್ದಿನೂ ಇರುತ್ತೆ ಮತ್ತು ಇದಕ್ಕೂ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಗಸಗಸೆ ಅಂತ ಹಚ್ತೀವಿ ನೋಡಿದರೆ ಎಲ್ಲ ಗೊತ್ತಿಲ್ಲ, ಗಸಗಸೆ ಅಂತ ಹಚ್ಚಬೇಕು. ಹಚ್ಕೊಂಡು ಈ ಥರ ಚೆನ್ನಾಗಿ ಲಟ್ಟಿಸ್ಕೋಬೇಕು ನೋಡಿ. ಈ ಥರ ಎಲ್ಲ ಕಡೆ ಲಟ್ಟಿಸ್ಕೊಳ್ಳಿ. ಎಷ್ಟು ದಪ್ಪ ಲಟ್ಟಿಸ್ತೀವಿ ಅಷ್ಟು ಟೇಸ್ಟಾಗಿರುತ್ತೆ, ಮೆತ್ತಗಾಗಿರುತ್ತೆ. ಹಾಗಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ಅಷ್ಟು ದಪ್ಪು ಇಲ್ಲ, ಅಷ್ಟು ಇದನ್ನು ಇಲ್ಲ, ಮೀಡಿಯಮಾಗಿ ಮಾಡ್ತಾಯಿದ್ದೀನಿ ನೋಡಿ. ನೀವು ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪ ಮಾಡಿದರೆ ಮೆತ್ತಗಾಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ದಪ್ಪ ಇರಬೇಕು. ನಾನು ಸ್ವಲ್ಪ ದಪ್ಪನೇ ಮಾಡಿದ್ದೀನಿ ಬಿಡಿ, ಆದರೆ ಜಾಸ್ತಿ ದಪ್ಪ ನನಗಿಷ್ಟ ಇಲ್ಲ, ಹಾಗಾಗಿ ಮಾಡಿಲ್ಲ. ಸ್ವಲ್ಪ ದಪ್ಪ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಹಾಗೆ ಮಾಡ್ಕೊಳ್ಳಿ ನೋಡಿ. ಹಂಚಿಟ್ಟಿದ್ದೀನಿ ಬಿಸಿ ಮಾಡೋಕ್ಕೆ, ಹಂಚಿನ ಮೇಲೆ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಎಣ್ಣೆ ಹಾಕಿ ಹಂಚಿನ ಮೇಲೆ ಹಾಕಿದ್ದೀನಿ ನೋಡಿ. ಹಾಕ್ಕೊಂಡು ಈ ಥರ ಎರಡು ಕಡೆ ಚೆನ್ನಾಗಿ ಎಣ್ಣೆ ಹಚ್ಚಿ ಚೆನ್ನಾಗಿ ಸುಡಬೇಕು ನೋಡಿ. ಅಂದರೆ ಚೆನ್ನಾಗಿ ಡಾಟ್ಸ್ ಬೀಳಬೇಕು, ಚೆನ್ನಾಗಿ ಟೇಸ್ಟ್ ಬರುತ್ತೆ, ಸೂಪರಾಗಿರುತ್ತೆ. ಬೆಣ್ಣೆ ಜೊತೆ ಅಂತೂ ಸೂಪರಾಗಿರುತ್ತೆ ನೋಡಿ.
ಮತ್ತು ತುಪ್ಪದ ಜೊತೆಗೂ ತಿನ್ಬೋದು, ಹಾಗೇನಿಲ್ಲ. ಬೆಣ್ಣೆ ಜೊತೆ ಇಲ್ಲಾಂದ್ರೆ ತುಪ್ಪದ ಜೊತೆಗೂ ತಿನ್ಬೋದು ನೋಡಿ. ಚೆನ್ನಾಗಿರುತ್ತೆ. ಎಲ್ಲಿಗಾದರೂ ಪ್ರವಾಸಕ್ಕೆ ಹೋದರೂ ಮೆತ್ತಗೆ ಆಗಿರುತ್ತೆ. ವಯಸ್ಸಾದವರಿಗೆ ಹಲ್ಲಿರಲಿಲ್ಲ ಅಂದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಮೆತ್ತಗಿರುತ್ತೆ. ಈ ಥರ ಮಾಡಿ ನೋಡಿ. ನಾನು ಮಾಡಿದ್ದೀನಿ. ನಿಮಗೂ ಹೇಗೆ ಅನಿಸುತ್ತೆ ಹೇಳಿ. ಟೇಸ್ಟ್ ಮಾಡಿ ನೋಡಿ ಹೇಗಿರುತ್ತೆ ನೋಡಿ. ಸಕ್ಕರೆ ಬೇಕಾದ್ರೆ ಸಕ್ಕರೆನೂ ಆ್ಯಡ್ ಮಾಡ್ಬೋದು, ಹಾಗೇನಿಲ್ಲ. ನೋಡಿ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಮಾಡ್ಕೊಳ್ಳಿ, ನೀವು ಮಾಡ್ಕೊಳ್ಳಿ. ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರೂ ಹೇಗಿದ್ದೀರಾ ನೋಡಿ. ಇದನ್ನು ನೋಡಿಕೊಂಡು ಮಾಡಿ, ನೀವು ಮಾಡಿ ನನಗೂ ಹೇಳಿ ಹೇಗಿದೆ ಅಂತ ಹೇಳಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಡೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಸುಡಬೇಕು ನೋಡಿ, ಅಂದರೆ ಮೆತ್ತಗಾಗುತ್ತೆ. ಈ ಥರನೂ ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ಹೇಳಿ. ಸೂಪರಾಗಿದೆ ನೋಡಿ. ನಮಗಂತೂ ತುಂಬ ಇಷ್ಟ ಆಗಿದೆ. ನೀವು ಹೇಗಿದೆ ಅಂತ ನೋಡ್ಕೊಳ್ಳಿ. ನಮ್ಮ ಕಡೆ ಅಂತೂ ದಶಮಿ ಅಂತ ಕರೀತಾರೆ, ನಿಮ್ಮ ಕಡೆ ಏನಂತಾರೆ ನನಗೆ ಗೊತ್ತಿಲ್ಲ. ಮತ್ತು ನೋಡಿಕೊಂಡು ಮಾಡ್ಕೊಳ್ಳಿ. ನಮ್ಮ ಕಡೆ ಅಂತೂ ದಶಮಿನೇ ಅಂತೀವಿ ನಾವು. ಸೂಪರಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ. ಮಾಡಿ ನೋಡಿ. ಥ್ಯಾಂಕ್ ಯು ವಾಚಿಂಗ್ ಫಾರ್ ದ ವಿಡಿಯೋ. ನೋಡಿ ನನ್ನ ಮಗ ತುಪ್ಪ ಹಾಕ್ಕೊಂಡು ಬಿಟ್ಟಿದ್ದಾನೆ ಪ್ಲೇಟಲ್ಲಿ ನೋಡಿ. ನೀವು ಮಾಡಿ ನೋಡಿ. ಥ್ಯಾಂಕ್ ಯು.